ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನಲ್ಲಿ ಇರುವ ಹ್ಯಾರಾಡ ಗ್ರಾಮ ಒಂದು ಹಳೆಯ ಮತ್ತು ಸಂಸ್ಕೃತಿಯಿಂದ ತುಂಬಿರುವ ಗ್ರಾಮ. ಹಲವಾರು ಪೀಳಿಗೆಗಳಿಂದ ಇಲ್ಲಿ ಜನರು ಕೃಷಿ ಮಾಡಿಕೊಂಡು ಪ್ರಕೃತಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಈ ಗ್ರಾಮದ ಜನರಿಗೆ ಅತ್ಯಂತ ಮಹತ್ವದ ದೇವತೆ ಎಂದರೆ ಗ್ರಾಮದೇವತೆ ಶ್ರೀ ಮಲ್ಲಿಯಮ್ಮ. ಗ್ರಾಮಸ್ಥರ ನಂಬಿಕೆಯ ಪ್ರಕಾರ ಮಲ್ಲಿಯಮ್ಮ ದೇವಿ ಈ ಗ್ರಾಮದ ರಕ್ಷಕಿ ಮತ್ತು ತಾಯಿ. ಹಲವು ಶತಮಾನಗಳಿಂದ ಗ್ರಾಮವನ್ನು ಕಾಪಾಡುತ್ತಾ ಜನರಿಗೆ ಆಶೀರ್ವಾದ ನೀಡುತ್ತಾ ಬಂದಿದ್ದಾಳೆ ಎಂದು ಹಿರಿಯರು ಹೇಳುತ್ತಾರೆ. ಬಹಳ ವರ್ಷಗಳ ಹಿಂದೆ ಹ್ಯಾರಾಡ ಗ್ರಾಮ ಇಂದಿನಂತೆ ಅಭಿವೃದ್ಧಿಯಾಗಿರಲಿಲ್ಲ. ಆಗ ಗ್ರಾಮ ಸುತ್ತಲೂ ದೊಡ್ಡ ಕಾಡುಗಳು, ಬೆಟ್ಟಗಳು ಮತ್ತು ಹೊಲಗಳು ಇದ್ದವು. ಗ್ರಾಮದಲ್ಲಿ ಜನರ ಸಂಖ್ಯೆ ಕಡಿಮೆ ಇತ್ತು. ಅವರು ಕೃಷಿ, ಪಶುಸಂಗೋಪನೆ ಮತ್ತು ಕಾಡಿನ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದ್ದರು. ಆ ಸಮಯದಲ್ಲಿ ಗ್ರಾಮದಲ್ಲಿ ಹಲವು ಸಮಸ್ಯೆಗಳು ಕಾಣಿಸುತ್ತಿದ್ದವು. ಕೆಲವೊಮ್ಮೆ ಬರ, ಕೆಲವೊಮ್ಮೆ ರೋಗಗಳು, ಕೆಲವೊಮ್ಮೆ ಬೆಳೆ ನಾಶ ಆಗುವುದು ಜನರನ್ನು ಕಾಡುತ್ತಿತ್ತು. ಜನರು ಭಯ ಮತ್ತು ಕಷ್ಟಗಳಲ್ಲಿ ಜೀವನ ನಡೆಸುತ್ತಿದ್ದರು. ಒಂದು ರಾತ್ರಿ ಗ್ರಾಮದ ಹಿರಿಯ ವ್ಯಕ್ತಿಗೆ ವಿಚಿತ್ರ ಕನಸು ಬಂತು. ಆ ಕನಸಿನಲ್ಲಿ ಒಂದು ಪ್ರಕಾಶಮಾನವಾದ ಮಹಿಳೆಯ ರೂಪ ಕಾಣಿಸಿತು. ಆ ದೇವಿ ತನ್ನನ್ನು ಮಲ್ಲಿಯಮ್ಮ ಎಂದು ಪರಿಚಯಿಸಿಕೊಂಡಳು. ಅವಳು ಹೇಳಿದರು, ನಾನು ಈ ಗ್ರಾಮದ ರಕ್ಷಕಿಯಾಗಿದ್ದೇನೆ. ನೀವು ನನ್ನನ್ನು ಈ ಭೂಮಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದರೆ ನಿಮ್ಮ ಗ್ರಾಮವನ್ನು ಎಲ್ಲಾ ಕಷ್ಟಗಳಿಂದ ರಕ್ಷಿಸುತ್ತೇನೆ. ಬೆಳಿಗ್ಗೆ ಆ ಹಿರಿಯನು ತನ್ನ ಕನಸಿನ ಬಗ್ಗೆ ಗ್ರಾಮಸ್ಥರಿಗೆ ತಿಳಿಸಿದನು. ಮೊದಲಿಗೆ ಕೆಲವರು ಆಶ್ಚರ್ಯಪಟ್ಟರು. ಆದರೆ ಎಲ್ಲರೂ ಸೇರಿ ದೇವಿಯು ಸೂಚಿಸಿದ ಸ್ಥಳವನ್ನು ಹುಡುಕಲು ಹೊರಟರು. ಗ್ರಾಮದ ಹೊರಭಾಗದಲ್ಲಿ ಒಂದು ಹಳೆಯ ಮರದ ಹತ್ತಿರ ಅವರು ಒಂದು ಪವಿತ್ರ ಕಲ್ಲು ಕಂಡುಹಿಡಿದರು. ಆ ಕಲ್ಲಿನಿಂದ ವಿಚಿತ್ರವಾದ ಶಾಂತಿ ಮತ್ತು ಭಕ್ತಿ ಭಾವನೆ ಉಂಟಾಗುತ್ತಿತ್ತು ಎಂದು ಜನರು ಹೇಳುತ್ತಾರೆ. ಗ್ರಾಮಸ್ಥರು ಅದನ್ನು ಮಲ್ಲಿಯಮ್ಮ ದೇವಿಯ ರೂಪ ಎಂದು ನಂಬಿದರು. ಅವರು ಅಲ್ಲಿ ಒಂದು ಸಣ್ಣ ಮಂಟಪ ನಿರ್ಮಿಸಿ ದೇವಿಯನ್ನು ಪ್ರತಿಷ್ಠಾಪಿಸಿದರು. ಅಂದಿನಿಂದಲೇ ಹ್ಯಾರಾಡ ಗ್ರಾಮದಲ್ಲಿ ಮಲ್ಲಿಯಮ್ಮ ದೇವಿಯ ಪೂಜೆ ಪ್ರಾರಂಭವಾಯಿತು. ಮೊದಲಿನ ದಿನಗಳಲ್ಲಿ ದೇವಸ್ಥಾನ ಬಹಳ ಸರಳವಾಗಿತ್ತು. ಮಣ್ಣಿನ ಗೋಡೆಗಳು ಮತ್ತು ಹುಲ್ಲಿನ ಮೇಲ್ಚಾವಣಿಯೊಂದಿಗೆ ಒಂದು ಸಣ್ಣ ದೇವಾಲಯ ನಿರ್ಮಿಸಲಾಯಿತು. ಗ್ರಾಮಸ್ಥರ ಮಾತಿನ ಪ್ರಕಾರ ಮಲ್ಲಿಯಮ್ಮ ದೇವಿಯ ಪೂಜೆ ಪ್ರಾರಂಭವಾದ ನಂತರ ಗ್ರಾಮದಲ್ಲಿ ಹಲವು ಉತ್ತಮ ಘಟನೆಗಳು ನಡೆಯತೊಡಗಿದವು. ಕೃಷಿಯಲ್ಲಿ ಉತ್ತಮ ಬೆಳೆ ಬರಲು ಪ್ರಾರಂಭವಾಯಿತು. ಗ್ರಾಮದಲ್ಲಿ ರೋಗಗಳು ಕಡಿಮೆಯಾದವು. ಜನರ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಯಿತು. ಈ ಘಟನೆಗಳ ನಂತರ ಗ್ರಾಮಸ್ಥರ ಭಕ್ತಿ ಇನ್ನಷ್ಟು ಹೆಚ್ಚಾಯಿತು. ಗ್ರಾಮಸ್ಥರು ಮತ್ತು ಭಕ್ತರು ಸೇರಿ ಹೊಸ ಕಲ್ಲಿನ ದೇವಸ್ಥಾನವನ್ನು ನಿರ್ಮಿಸಿದರು. ದೇವಸ್ಥಾನದ ಸುತ್ತಲೂ ಪ್ರಾಂಗಣ ಮತ್ತು ಮಂಟಪಗಳನ್ನು ನಿರ್ಮಿಸಲಾಯಿತು. ಇಂದು ಆ ದೇವಸ್ಥಾನ ಹ್ಯಾರಾಡ ಗ್ರಾಮದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಮಲ್ಲಿಯಮ್ಮ ದೇವಿಯ ಜಾತ್ರೆ ಗ್ರಾಮದಲ್ಲಿ ಬಹಳ ಭಕ್ತಿಯಿಂದ ಮತ್ತು ಸಂಭ್ರಮದಿಂದ ನಡೆಯುತ್ತದೆ. ಜಾತ್ರೆಯ ಸಮಯದಲ್ಲಿ ದೇವಸ್ಥಾನವನ್ನು ಬಣ್ಣಬಣ್ಣದ ಹೂಗಳಿಂದ ಅಲಂಕರಿಸಲಾಗುತ್ತದೆ. ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಗ್ರಾಮದಲ್ಲಿ ಡೊಳ್ಳು, ನಾದಸ್ವರ ಮತ್ತು ಜನಪದ ಸಂಗೀತ ಕೇಳಿಸುತ್ತದೆ. ಭಕ್ತರು ಹರಕೆ ತೀರಿಸುತ್ತಾರೆ. ಆ ದಿನ ಹ್ಯಾರಾಡ ಗ್ರಾಮದಲ್ಲಿ ದೊಡ್ಡ ಹಬ್ಬದ ವಾತಾವರಣ ಇರುತ್ತದೆ. ಹ್ಯಾರಾಡ ಗ್ರಾಮದಲ್ಲಿ ಜನರು ಮಲ್ಲಿಯಮ್ಮ ದೇವಿಯನ್ನು ಕೇವಲ ದೇವತೆ ಎಂದು ಮಾತ್ರ ನೋಡದೆ ಗ್ರಾಮದ ತಾಯಿ ಎಂದು ಗೌರವಿಸುತ್ತಾರೆ. ಯಾವುದೇ ಪ್ರಮುಖ ಕೆಲಸ ಆರಂಭಿಸುವ ಮೊದಲು ಗ್ರಾಮಸ್ಥರು ದೇವಾಲಯಕ್ಕೆ ಹೋಗಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ಹೀಗಾಗಿ ಹ್ಯಾರಾಡ ಗ್ರಾಮ ಮತ್ತು ಮಲ್ಲಿಯಮ್ಮ ದೇವಿಯ ಕತೆ ಭಕ್ತಿ, ಸಂಸ್ಕೃತಿ ಮತ್ತು ಜನರ ನಂಬಿಕೆಯ ಜೀವಂತ ಇತಿಹಾಸವಾಗಿದೆ.